ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಇವತ್ತು ಯಾವುದೇ ರೀತಿಯ ಇನ್ಫಾರ್ಮೇಷನ್ ಅಥವಾ ಏನೋ ವೀಡಿಯೋಸನ್ನು ಮಾಡ್ತಾ ಇಲ್ಲ, ನಿನ್ನೆ ನಡೆದಿರುವಂತಹ ಒಂದು ಘಟನೆ ಬಗ್ಗೆ ವಿವರಿಸೋಣ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಟಿ ವಿ ನ್ಯೂಸ್ಗಳಲ್ಲಿ ನೋಡಿರ್ತಾರೆ. ಆದರೂ ಇದನ್ನು ಏನಕ್ಕೆ ವಿಡಿಯೋ ಮಾಡಬೇಕು ಅಂತ ಅನ್ನೋದಕ್ಕೂ ಕೂಡ ರೀಸನ್ ಇದೆ. ಸೊ ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ನಿನ್ನೆ ನಡೆದಿರುವಂತಹ ಒಂದು ಟ್ರ್ಯಾಜಿಡಿ ಏನು ಘಟನೆ ಇದೆ, ಮುಂಬೈಯಲ್ಲಿ ನಡೆದಿರುವಂತಹ ಘಟನೆ. ಸೊ ಒಬ್ಬ ಮನುಷ್ಯ ಮುಂಚಿನ ಕಾಲದಲ್ಲಿ ಹೇಗಿತ್ತು ಅಂದರೆ, ಚೆನ್ನಾಗಿ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಅಥವಾ ಕಾಲು ಎಳ್ಕೊಂಡು ಮಾತಾಡಿದ್ರು ಕೂಡ ಏನು ನಡೀತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ಅವನು ಕೂಡ ಕ್ಯಾಶುವಲ್ ಆಗಿ ತಗೋತಾ ಇರ್ತಿದ್ರು. ಅಪೋಸಿಟ್ ಯಾರ ಜೊತೆ ಮಾತಾಡ್ತಾ ಇದ್ರು ಅವರು ಕೂಡ ಕ್ಯಾಶುವಲ್ ಆಗಿ ತಗೊಳ್ತಾ ಇದ್ರು. ಅಷ್ಟೊಂಥರ ಫನ್ನಿ ಆಗಿತ್ತು. ಆ ಥರ ನಮ್ಮ ದೇಶದಲ್ಲಿ ಆ ಥರದ್ದೆಲ್ಲ ಏನು ಹೇಳ್ತಾರೆ, ಒಂಥರ ಈ ಥರ ಕೊಲೆ ಗಿಲೆ ಅದೆಲ್ಲ ಜಾಸ್ತಿ ನಡೀತಾ ಇರಲಿಲ್ಲಪ್ಪ. ಇವಾಗ ದಿನನಿತ್ಯ ನೋಡಿದ್ರೆ ಕೊಲೆ 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 ಬಿಟ್ಟರೆ ನಿಜವಾಗ್ಲೂ ಇದನ್ನು ನೋಡಿ ನೋಡಿ ಸಾಕಾಗಿದೆ. ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ, ಸಮಾಜ ನಮ್ಮ ಸುತ್ತಮುತ್ತ ಅದು ಹೇಳಿದ ಹಾಗೆ ಇವಾಗ ಮನುಷ್ಯನ ಒಂದು ಜೀವನ ಆಗಿರ್ಬೋದು, ಜೀವನೇ ಶಾಶ್ವತ ಅಲ್ಲ. ಇವಾಗ ಒಂದು ಕ್ಷಣ ಇದ್ದವನು ನೆಕ್ಸ್ಟ್ ಮೂಮೆಂಟ್, ನೆಕ್ಸ್ಟ್ ಸೆಕೆಂಡ್ಗೆ ಅವನು ಇರ್ತಾನೆ ಇಲ್ವಾ ಅನ್ನೋದೇ ಡೌಟ್ ಆಗೋಗಿದೆ. ಯಾಕಂದರೆ ನಾವು ಬದುಕ್ತಾ ಇರುವಂತಹ ಜೀವನ ಶೈಲಿ ಆಗಿರಬಹುದು, ಸೇವಿಸ್ತಾ ಇರುವಂತಹ ಗಾಳಿ ಆಗಿರ್ಬೋದು, ಎಲ್ಲನೂ ಕೂಡ ಕಾರಣ ಆಗುತ್ತೆ. ಆದರೆ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ ಅಂದರೆ ಇಂಥದ್ದೇ, ಅಲ್ಲಿ ಕೊಲೆ ಮಾಡುವಂಥದ್ದು, ಇಲ್ಲಿ ಕೊಲೆ ಮಾಡುವಂಥದ್ದು, ಈ ಥರದ್ದು ನಡೀತಾನೆ ಇದೆ. ನಿನ್ನೆ ಕೂಡ ಅಷ್ಟೇ ಮುಂಬೈಯಲ್ಲಿ ಅದು ಲೋಕಲ್ ಟ್ರೈನಲ್ಲಿ ನಡೆದಿರುವಂತಹ ಒಂದು ಮರ್ಡರ್ ಕೇಸ್ ಏನಾಗಿರ್ಬೋದು. ಯಪ್ಪ, ನಿಜವಾಗ್ಲೂ ಇದನ್ನು ನೋಡಿಬಿಟ್ಟು ಶಾಕ್ ಆಗೋಯ್ತು. ಏನೋ ಮಳೆ, ಆ್ಯಕ್ಚುಲಿ 2 ಡೇಸಿಂದ ಸ್ವಲ್ಪ ಮಳೆ ಶುರುವಾಗಿತ್ತು ಮುಂಬೈಯಲ್ಲಿ. ಕೆಲವು ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ಕೂಡ ಮಳೆ ಬರ್ತಾಯಿತ್ತು. ಲೋಕಲ್ ಟ್ರೈನಲ್ಲಿ ಡೋರ್ ಎಲ್ಲ ಇರುತ್ತೆ. ಸೊ ಅದನ್ನು ಹಾಕಿ ಅಂತ ಹೇಳಿದ್ದಕ್ಕೆ ವಾದ ವಿವಾದ ನಡೆಯುತ್ತೆ. 22 ವರ್ಷದ ಯುವಕ ಮಳೆ ಬರ್ತಾ ಇದೆ ಬಾಗಿಲು ಹಾಕಿ, ಅಥವಾ ಏನೋ ಜಸ್ಟ್ ನಾವೇವೋ ಕ್ಯಾಶುವಲ್ ಆಗಿ ಹೇಳ್ತೀವಲ್ವಾ, ಮಳೆ ಬರ್ತಾ ಇದೆ ಪ್ಲೀಸ್ ಬಾಗಿಲು ಹಾಕಿ, ಆ ಥರ ದಯವಿಟ್ಟು ನಾವು ಒಂದು ಸ್ವಲ್ಪ ಕನ್ವಿನ್ಸ್ ಮಾಡ್ತೀವಿ. ಬಟ್ ಅದೇ ರೀತಿ ಮಾಡೋದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ವಾದ ವಿವಾದ ನಡೆಯುತ್ತೆ. ಹಿಂದಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಇಷ್ಟಕ್ಕೆ ಮರ್ಡರ್ ಮಾಡಿ ಬಿಡುವಂಥದ್ದು, ಇಷ್ಟಕ್ಕೆ ಆ ಯುವಕರನ್ನ ಸಾಯಿಸಿಬಿಡುವಂಥದ್ದು ನಿಜವಾಗ್ಲೂ ಎಷ್ಟು ಭಯ ಆಗುತ್ತೆ ಅಂತ ಅಂದರೆ, ಅದು ಲೋಕಲ್ ಟ್ರೈನಲ್ಲಿ ಆಲ್ಮೋಸ್ಟ್ ಮುಂಬೈಯಲ್ಲಿ ಎಲ್ಲ ಕೆಲಸಕ್ಕೆ ಹೋಗುವಂಥವರಾಗಿರ್ಬೋದು, ಎಲ್ಲರೂ ಆಗಿರಬಹುದು. ಸಾಮಾನ್ಯವಾಗಿ ಇಲ್ಲಿಯ ಟ್ರಾಫಿಕ್ಕಿಂದಾಗಿ ಹೆಚ್ಚಿನ ಜನರು ಲೋಕಲ್ ಟ್ರೈನನ್ನೇ ಯೂಸ್ ಮಾಡ್ತಾರೆ, ಬಳಸ್ಕೋತಾರೆ. ಎಲ್ಲೂ ಟ್ರಾವೆಲ್ ಮಾಡಬೇಕಂದ್ರೂ ಕೂಡ ಎಷ್ಟು ರಶ್ ಇರುತ್ತೆ ಅಂದರೆ ಸ್ಟೇಷನಲ್ಲಿ, ನಾವು ಅಲ್ಲಿ ಹೋಗಿ ನೋಡಿದವ್ರಿಗೆ ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಸೊ ಅಂತಹ ಘಟನೆ ನಡೆದಿದೆ. ಇವಾಗ ನಾನು ಅದೇ ಹೇಳಿದ ಹಾಗೆ, ಒಬ್ಬರ ಹತ್ರ ಹಾಯ್ ಬಾಯ್ ಹೇಳ್ಕೊಂಡು ಫನ್ ಮಾಡಿಕೊಂಡು ಮಾತಾಡೋಕ್ಕೂ ಭಯ ಆಗೋಗಿದೆ. ಆ ಥರ ಏನೋ ಒಂದು ನಾವೇನೋ ಹೇಳಿರ್ತೀವಿ, ನಾವೇನೋ ಕನ್ವಿನ್ಸ್ ಮಾಡೋದಕ್ಕೆ ದಯವಿಟ್ಟು ಬಾಗಿಲು ಹಾಕಿ, ದಯವಿಟ್ಟು ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಈ ಥರ ಮಾತಿಗೂ ಕೂಡ ಇವಾಗ ಬೆಲೆನೇ ಇಲ್ಲ, ಮನುಷ್ಯತ್ವಕ್ಕಂತೂ ಬೆಲೆನೇ ಇಲ್ಲ ಅನ್ನೋ ಥರ ಆಗೋಗಿದೆ. ದಯವಿಟ್ಟು ಈ ಥರ ಎಲ್ಲ ಮರ್ಡರ್ ಮಾಡುವಂಥದ್ದು, ಸಾಯಿಸುವಂಥದ್ದು, ಇದನ್ನೆಲ್ಲ ನೋಡ್ತಾ ಇದ್ದಾಗ ಏನಾಗುತ್ತೆ, ಈ ಕೋಳಿ ಕುರಿ ಅದನ್ನೆಲ್ಲ ಕೊಯ್ತಾರಲ್ವಾ, ಅದೇ ರೀತಿ ಆಗಿದೆ. ಇವಾಗ ಅಷ್ಟು ಸುಲಭ ಆಗೋಗಿದೆ. ಯಾರು ಎಲ್ಲಿ ಏನನ್ನ ಹಿಡ್ಕೊಂಡು ಬರ್ತಾರೋ ಸಾಯಿಸೋದಕ್ಕೆ ಅಂತ. ನಿಜವಾಗ್ಲೂ ಲೋಕಲ್ ಟ್ರೈನಲ್ಲಿ ಹೋಗೋಕ್ಕೆ ನನಗೆ ಭಯ. ನಾನು ಮ್ಯಾಕ್ಸಿಮಮ್ ಅಂದರೆ ಒಂದು 3 to 4 ಟೈಮ್ಸ್ ಅಷ್ಟೇ, ಮೋರ್ ದೆನ್ 5 ಅಂತೂ ಹೋಗಿರ್ಲಿಕ್ಕೆ ಇಲ್ಲ, ನಾನು ಹೋಗೋದೇ ಇಲ್ಲ. ಯಾಕಂತಂದರೆ ಇಲ್ಲಿ ಮರಾಠಿ ಅಂತೂ ನನಗೆ ಬರಲ್ಲ. ಸೊ ಏನಾದರೂ ಕೇಳಿದ್ರು ಕೂಡ ಅದಕ್ಕೆ ಆನ್ಸರ್ ಮಾಡುವಂಥದ್ದು ನನಗಾಗಲ್ಲ, ಜಗಳ ಅಂತೂ ಮೊದಲೇ ಬರಲ್ಲ. ಸೊ ಹಾಗಾಗಿ ಇಂಥದನ್ನೆಲ್ಲ ನೋಡ್ತಾ ಇದ್ದರೆ ಎಲ್ಲಿದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಮುಂದೆ ಎಲ್ಲಿ ಹೋಗುತ್ತೆ ಅನ್ನೋಂಥದ್ದು ನನಗೆ ಒಂದು ಪ್ರಶ್ನೆ ಆಗಿ ಉಳಿಯುತ್ತೆ. ಎಲ್ಲಿ ನೋಡಿದ್ರೋ ಬೆಳಗ್ಗೆ ಎದ್ದು ನ್ಯೂಸಲ್ಲಿ ನೋಡಿದ್ರು ಒಳ್ಳೇದಂತೂ ಯಾವುದು ಬರ್ತಾ ಇಲ್ಲ, ಬರೀ ಇಂಥದ್ದೇ ನೋಡಿ 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 ಸಾಕಾಗಿ ಹೋಗ್ಬಿಟ್ಟಿದೆ. ದಯವಿಟ್ಟು ಕೊಲೆ ಮಾಡೋರಾಗಿರ್ಬೋದು ಅಥವಾ ಸಾಯಿಸುವಂಥವ್ರು, ನಿಮಗೂ ಕೂಡ ಫ್ಯಾಮಿಲಿ ಇರುತ್ತೆ ಪಾಪ, ಸಾಯಿಸುವಂಥವ್ರಿಗೂ ಕೂಡ ಒಂದು ಒಳ್ಳೆ ಫ್ಯಾಮಿಲಿ ಇರುತ್ತೆ. ದಯವಿಟ್ಟು ಈ ಥರದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿನ್ನೆ ನಡೆದಿರುವಂತಹ ಘಟನೆನ ಕೇಳಿದ್ರೆ ಟ್ರೈನಲ್ಲಿ ಹತ್ತಬೇಕೋ ಬೇಡವಾ ಅನ್ನೋಂತಹ ಒಂದು ಯೋಚನೆ ಶುರುವಾಗಿ ಹೋಗ್ಬಿಟ್ಟಿದೆ. ಯಾಕಂದರೆ ಏನೂ ಕೂಡ ಒಬ್ಬರಿಗೆ ಹೇಳುವಂಗಿಲ್ಲ. ಸೊ ಅಷ್ಟು, ಬಟ್ ಏನಕ್ಕೆ ಅಂತ ನಮ್ಗೆ ಗೊತ್ತಾಗಲ್ಲ. ಒಬ್ಬ ವ್ಯಕ್ತಿ ಏನೊಂದು ಒಳ್ಳೇದು ಹೇಳ್ತಾ ಇದ್ದಾನೆ ಅಂತಂದರೆ ಅದನ್ನು ಕೇಳುವಂತಹ ತಾಳ್ಮೆನೇ ಮನುಷ್ಯರು ಕಳ್ಕೊತಾ ಇದ್ದಾರೆ. ಸೊ ಇದಕ್ಕೇನು ರೀಸನ್ ಅಂದರೆ, ನಾನು ಹೇಳಿದ ಹಾಗೆ ಮೊಬೈಲ್ ಜಾಸ್ತಿಯಾಗಿ ಮೊಬೈಲ್, ಹೆಚ್ಚಿನ ಜನರಿಗೆ ಮೊಬೈಲ್ ಅದು ಬಿಟ್ಟರೆ ಪ್ರಪಂಚನೇ ಇಲ್ಲ ಅನ್ನೋ ಥರ ಇರ್ತಾರೆ. ಏನೋ ಹೇಳ್ದಕ್ಕೆ ಹೋದರೆ, ಏನೋ ಒಂದು ಒಳ್ಳೆ ಬುದ್ಧಿ ಮಾತು ಏನೋ ಹೇಳ್ದಕ್ಕೆ ಹೋದರೆ ಅದನ್ನು ಕೂಡ ತಪ್ಪಾಗಿ ಅರ್ಥ ಮಾಡಿಕೊಂಡು ಈ ಥರ ಎಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಅಪ್ಪ. ಇಲ್ಲಿ ಮುಂಬೈಯಲ್ಲೂ ಹಾಗೆ, ಎಲ್ಲ ಕಡೆನೂ ಹಾಗೆ. ನಿನ್ನೆ ನಾನು ಬಂದ ಮೇಲೆ ಫಸ್ಟ್ ಟೈಮ್ ಐ ಥಿಂಕ್ ನಾನು ಈ ಥರ ಕೇಳಿರುವಂತಹ ಒಂದು ಘಟನೆ ಇದಾಗಿರ್ಬೋದು.
ಆಗಿರುತ್ತೆ. ಪಾಪ 22 ವರ್ಷದ ಯುವಕ ಸಾವಿಗಿರ್ತಾನೆ. ಅದನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಒಂದು ಕ್ಷಣದಲ್ಲಿ ಈ ಕೋಳಿ ಕುರಿ ಹಂದಿಯನ್ನು ಸಾಯಿಸ್ದಂಗೆ ಹೆಂಗೆ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಚಾಕುವಿಂದ ಇರಿದ್ಬಿಟ್ಟು ಸಾಯಿಸ್ತಾರೋ. ನಿಜವಾಗ್ಲೂ ಅದು ಹೇಗೆ ಅವನು ಮನುಷ್ಯರಿಗೆ ಅದು ಹೇಗೆ ಸಾಯಿಸಬೇಕು ಅಂತ ಅನಿಸುತ್ತೋ, ಅದು ಹೇಗೆ ಮನಸ್ಸಿಗೆ ಬರುತ್ತೋ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ದಯವಿಟ್ಟು ಈ ಥರ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಸಮಾಜದಲ್ಲಿ ಇದೆಲ್ಲ ದಿನನಿತ್ಯ ಜಾಸ್ತಿ ಆಗ್ತಾನೇ ಇದೆ. ಸೊ ಹಾಗಾಗಿ ಏನೇ ಹೇಳಬೇಕಂದ್ರೂ ಕೂಡ ಸ್ವಲ್ಪ ಸಾವಿರ ಸಲ ಯೋಚನೆ ಮಾಡಿ ಮಾತಾಡಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ, ಮುಂದೆ ಎದುರಾಗಬಹುದು ಕೂಡ. ಅದೇ ಹೇಳಿದ ಹಾಗೆ ಯಾರು ಏನು ಲೋಕಲ್ ಟ್ರೈನಲ್ಲಿ ಇಲ್ಲಿ ಮುಂಬೈಲಿ ಹೇಗಂತಂದ್ರೆ ಲೋಕಲ್ ಟ್ರೈನಲ್ಲಿ ಏನು ಜರ್ನಿ ಮಾಡ್ತಾರಲ್ವ, ಹೋಗ್ತಾ ಇರ್ತಾರೆ, ಅಲ್ಲಿ ಏನೋ ಸೆಕ್ಯೂರಿಟಿ ಚೆಕ್ಕಿಂಗು ಆ ಥರದ್ದು ಏನೂ ಇರಲ್ಲ. ಯಾರಿಗೆ ಅಂತ ಮಾಡ್ತಾರೆ, ಸಾವಿರಾರು ಜನ ಲಕ್ಷಾಂತರ ಜನ ಓಡಾಡ್ತಾನೆ ಇರ್ತಾರೆ. ಅವರು ಎದ್ದು ಬಿದ್ದು ಸತ್ರು ಕೇಳೋವಂಥವ್ರಿಲ್ಲ, ಬಿಕಾಸ್ ಅಷ್ಟು ರಶ್ ಇರುತ್ತೆ. ಯಾಕಂದರೆ ಮುಂಬೈಲಿರುವಂತಹ ಪಾಪ್ಯುಲೇಷನ್ ಅಷ್ಟು ಇದೆ. ಸೊ ಹಾಗಾಗಿ ಹೆಚ್ಚಿನ ಜನರು ಮೋಸ್ಟ್ ಆಫ್ 95% ಮೋರ್ ದೆನ್ 95% ಜನ ಎಲ್ಲರೂ ಕೂಡ ಲೋಕಲ್ ಟ್ರೈನಲ್ಲೇ ಕೆಲಸಕ್ಕೆ ಹೋಗೋರಂತಾಗಿರ್ಬೋದು, ಆಚೆ ಈಚೆ ಪ್ರಯಾಣ ಮಾಡುವಂಥದ್ದು ಎಲ್ಲನೂ ಕೂಡ ಲೋಕಲ್ ಟ್ರೈನನ್ನೇ ಅವಲಂಬಿತರಾಗಿರೋದ್ರಿಂದ ಈ ಥರದ್ದೆಲ್ಲ ಯಾವ ಒಂದು ಸೆಕ್ಯೂರಿಟಿ ಚೆಕ್ ಮಾಡುವಂಥದ್ದಾಗಿರ್ಬೋದು ಇಂಥದ್ದೆಲ್ಲ ಬಂದೇ ಇಲ್ಲ ಅನಿಸುತ್ತೆ, ಅಥವಾ ಇಲ್ಲವೇ ಇಲ್ಲ ಅನಿಸುತ್ತೆ. ಮೆಟ್ರೋ ಅಲ್ಲೆಲ್ಲ ಇರುತ್ತೆ, ಬಟ್ ಇಲ್ಲೆಲ್ಲ ಈ ಥರ ಚೆಕ್ಕಿಂಗ್ ಮಾಡ್ತಾ ಕೂತ್ಕೊಂಡ್ರೆ ಇಷ್ಟು ಲಕ್ಷಾಂತರ ಜನ ಟ್ರಾವೆಲ್ ಮಾಡೋದಕ್ಕಿದ್ರೆ ಏನು ಮಾಡೋಕ್ಕಾಗುತ್ತೆ. ನಾಳೆ ಬಾಂಬ್ ಹಾಕೋರು ಬರ್ಬೋದು, ಹೇಳೋದಕ್ಕಾಗಲ್ಲ. ನಿಜವಾಗ್ಲೂ ನಮ್ಮ ಜೀವಕ್ಕೆ ಇವಾಗ ಬೆಲೆ ಕಟ್ಟೋರು ಇಲ್ಲ, ಬೆಲೆ ಏನು ಇವಾಗ ಬದುಕ್ತೀವಿ ನೆಕ್ಸ್ಟು ಅಂತ ಹೇಳುವಂಥದ್ದು ಕೂಡ ಇಲ್ಲ. ಅಂತಹ ಒಂದು ಏನು ಹೇಳ್ತಾರೆ, ಅಂತಹ ಒಂದು ಮನಸ್ಥಿತಿ ಮನುಷ್ಯರದು ಬದಲಾಗ್ತಾ ಇದೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಯೋಚನೆ ಮಾಡಿಕೊಂಡು ಮಾತಾಡುವಂಥದ್ದು ಕೂಡ ನಾವು ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ಮುಂದೆನೇ ಒಳ್ಳೆಯವರು ಇದ್ದವ್ರನ್ನ ಸೆಕೆಂಡಲ್ಲಿ ಇನ್ನೊಬ್ರನ್ನ ಚುಚ್ಚಿಬಿಟ್ಟು ಸಾಯಿಸ್ಬೋದು. ಸೊ ಇದನ್ನೆಲ್ಲ ಕೇಳ್ತಾ ಇದ್ರೆ ಎಲ್ಲೂ ಹೋಗೋದೇ ಬೇಡ, ಸುಮ್ಮನೆ ಮನೆಯಲ್ಲೇ ಕುತ್ಕೊಂಡ್ಬಿಡೋಣ ಅನಿಸುತ್ತೆ. ಸೊ ದಿನನಿತ್ಯ ಹೋಗುವಂಥವ್ರು ಏನೋ ಒಂದು ಮಾತು ಬಾಯಿ ತಪ್ಪಿನೂ ಹೇಳಲ್ಲ, ಜಗಳನೂ ಆಡಿರಲ್ಲ, ಏನೋ ಒಂದು ಹೇಳಿದ ತಕ್ಷಣ ಈ ಥರದ್ದೆಲ್ಲ ಘಟನೆಗಳು ನಡೀತಾ ಇದೆ ಅಂತಂದರೆ ಏನಾಗ್ತಿದೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ನಿಮಗೂ ಕೂಡ ಇದನ್ನು ಶೇರ್ ಮಾಡಬೇಕಿತ್ತು. ಸೊ ತುಂಬ ಹುಷಾರಾಗಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಹಾಗೆಯೇ ನನ್ನ ವೀಡಿಯೋ ಹಾಗೆಯೇ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರ್ದು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮುಂದೆ ಬರುವಂತಹ ವೀಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.